ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಾವು ಈ ಆಲ್ಕೋಹಾಲ್ ಸೇರಿದಂತೆ ನಶಾ ಸಾಮಗ್ರಿಯನ್ನು ಬಳಸಬೇಡಿ ಅಂತ ಸಾಲು ಸಾಲು ಕಳಕಳಿಯ ಸಾಮಾಜಿಕ ಕಳಕಳಿಯ ಆರೋಗ್ಯದ ಕಳಕಳಿಯ ವರದಿಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಕಾರಣ ಈ ಆಲ್ಕೋಹಾಲ್ ನಮ್ಮ ದೇಹದಲ್ಲಿ ನಮಗೆ ಅವಶ್ಯಕ ರಾಸಾಯನಿಕಗಳಾದ GABA ಮತ್ತು ಗ್ಲುಟಮೇಟ್ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಮೇಲೆ ಪ್ರಭಾವ ಬೀರಿ ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡದಂತೆ ಯದ್ವಾ ತದ್ವಾ ಡಿಸಿಷನ್ ತಗೊಳ್ಳುವಂತೆ ಮಾಡುತ್ತೆ. ಆದರೆ ನಮ್ಮ RCB ಮ್ಯಾನೇಜ್ಮೆಂಟ್ನಲ್ಲಿ ಯಾರೂ ಕನ್ನಡಿಗರಿಲ್ಲ. ಹೀಗಾಗಿ ಅವ್ರು ಯಾರು ನಮ್ಮ ವಿಡಿಯೋಗಳನ್ನು ನೋಡಿಲ್ಲ ಅಂತ ಕಾಣುತ್ತೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀವಿ? ನಿಮಗೆ ಗೊತ್ತಿದ್ದ ಹಾಗೆ IPL ಆಕ್ಷನ್ ಆಯಿತು, ಹರಾಜು ಆಯಿತು. ಅಲ್ಲಿ RCBಯ ಆಕ್ಷನ್ ಸ್ಟ್ರಾಟಜಿ, ಹರಾಜು ಸ್ಟ್ರಾಟಜಿ ಅಷ್ಟು ಅದ್ಭುತವಾಗಿತ್ತು. ಒಂದಕ್ಕಿಂತ ಒಂದು ಮುತ್ತಿನಂತಹ ಪರ್ಚೇಸ್ಗಳು. ಅವರನ್ನು ನೋಡಿದ್ರೆ ಸಾಕು ಎದುರಾಳಿಗಳು ಸೋತು ಹೋಗಿಬಿಡಬೇಕು ಅಂಥ ಪರ್ಚೇಸ್ಗಳನ್ನು ಮಾಡಿದ್ದಾರೆ. ಬಹುಶಃ ಆಕ್ಷನ್ಗೂ ಮುಂಚೆ RCB ಮ್ಯಾನೇಜ್ಮೆಂಟ್ ತಮ್ಮ ಮಾಜಿ ಮಾಲೀಕರ ಫ್ಯಾಕ್ಟ್ರಿ ಕಡೆಯಿಂದ ಏನಾದರೂ ತರಿಸ್ಕೊಂಡು ಸೇವನೆ ಮಾಡಿದ್ರು ಅಂತ ಕಾಣುತ್ತೆ. ಆ ಥರ ಇತ್ತು. ಹಾಗಿದ್ರೆ RCB ಏನು ಮಾಡ್ತು? ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಹಿಂದಿನ 3 IPL ಸೀಸನ್ಗಳಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಆಗಿದ್ದ RCB ಕಳೆದ ಸೀಸನ್ನಲ್ಲಿ 6ನೇ ಸ್ಥಾನಕ್ಕೆ ಕುಸಿದು ಹೋಗಿತ್ತು. ಇದರ ಬೆನ್ನಲ್ಲೇ RCB IPL ಮಿನಿ ಹರಾಜಿಗೂ ಮುನ್ನ 11 ಆಟಗಾರರನ್ನ ಕೈಬಿಟ್ಟಿತ್ತು. ಇದರಲ್ಲಿ ಬಹುತೇಕ ಬೌಲರ್ಗಳೇ ಇದ್ದರು. ಅಲ್ಲದೆ ಟೀಮ್ ಡೈರೆಕ್ಟರ್ ಮೈಕ್ ಹ್ಯಾಸನ್ ಕೋಚ್ ಬಂಗಾರರನ್ನ ತೆಗೆದುಹಾಕಿತ್ತು. ಅವ್ರ ಜಾಗಕ್ಕೆ ಆ್ಯಂಡಿ ಫ್ಲವರ್ ಸೇರಿದಂತೆ ಬೇರೆಯವ್ರನ್ನ ಕರ್ಕೊಂಡ್ಬಂದಿತ್ತು. ಹೀಗಾಗಿ RCB ಅಭಿಮಾನಿಗಳಿಗೆಲ್ಲ RCB ಮ್ಯಾನೇಜ್ಮೆಂಟ್ ಏನೋ ಭಾರಿ ಬದಲಾವಣೆ ಮಾಡ್ತಾ ಇದೆ. ಈ ಸಲ ಕಪ್ ನಮ್ಮದೇ. ಬ್ಯಾಟಿಂಗ್ ಚೆನ್ನಾಗಿದ್ರು, ಪದೇ ಪದೇ ಬೌಲಿಂಗ್ನಲ್ಲಿ ಹೊಡೆಸ್ಕೊತಾ ಇದ್ವಿ. ಹೀಗಾಗಿ ಏನೋ ಭರ್ಜರಿ ಚೇಂಜ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಟೀಮ್ನವರು. ಆಕ್ಷನಲ್ಲಿ ಹರಾಜಲ್ಲಿ ಫುಲ್ ಮ್ಯಾಜಿಕ್ ಮಾಡ್ತಾರೆ. ಬೆಂಕಿ ಬೌಲರ್ಗಳನ್ನು ತಗೊಂಡ್ಬಿಡುತ್ತೆ RCB ಅನ್ನೋ ನಿರೀಕ್ಷೆ ಇತ್ತು. ಅದರಲ್ಲೂ ಸ್ಟಾರ್ ಬೌಲರ್ ಮಿಚೆಲ್ ಸ್ಟಾರ್ಕ್ 8 ವರ್ಷಗಳ ನಂತರ IPLಗೆ ವಾಪಸ್ ಬಂದಿದ್ದಾರೆ. ಈ ಹಿಂದೆ RCBಲೇ ಇದ್ದರು. ಹೀಗಾಗಿ ಸ್ಟಾರ್ಕ್ನ ಟಾರ್ಗೆಟ್ ಮಾಡ್ಬೋದು. ಜೊತೆಗೆ ಹೊಸ ಕೋಚ್, ಸ್ಟಾಫ್ ಇವರೆಲ್ಲ ಸ್ಕೌಟಿಂಗ್ ಎಲ್ಲ ಮಾಡಿ ಎಲೆಮರೆಯ ಕಾಯ್ತರ ಇರೋ ಪ್ರತಿಭೆಗಳನ್ನು ಹುಡುಕಿ ತರಬಹುದು ಅಂತ ಅಂದ್ಕೊಂಡಿದ್ರು. ಆದರೆ RCB ತಗೊಂಡಿರೋ ಪ್ಲೇಯರ್ಗಳನ್ನು ನೋಡ್ತಾ ಇದ್ರೆ IPL ಶುರುವಾಗೋ ಮುಂಚೆನೇ ಬೌಲಿಂಗ್ನಲ್ಲಿ ಈ ಸರಿ ಸರಿಯಾಗಿ ಹೊಡೆಸ್ಕೊಂಡು ರೆಕಾರ್ಡ್ ಮಾಡ್ತೀವಿ ಅನ್ನೋ ಥರ ಅನಿಸ್ತಾ ಇದೆ. ಯಾಕೆ ಅಂತ ನೋಡಿ. ಆಕ್ಷನ್ಗೂ ಮುಂಚೆ RCB ಹತ್ರ ಇದ್ದಿದ್ದು 23.25 ಕೋಟಿ ರೂಪಾಯಿ. ಅದರಲ್ಲಿ 6 ಪ್ಲೇಯರ್ಗಳನ್ನು ತಗೋಬೋದಾಗಿತ್ತು. ಇಲ್ಲಿ ತಗೋಬೋದಿತ್ತು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ IPL ರೂಲ್ ಪ್ರಕಾರ ಪ್ರತಿ ಸ್ಕ್ವಾಡ್ನಲ್ಲಿ ಮಿನಿಮಮ್ 18, ಮ್ಯಾಕ್ಸಿಮಮ್ 25 ಪ್ಲೇಯರ್ಸ್ ಇರಬೇಕು. ಆಲ್ರೆಡಿ RCB 19 ಪ್ಲೇಯರ್ಸನ್ನು ಹೊಂದಿತ್ತು. ಹೀಗಾಗಿ ಹರಾಜಲ್ಲಿ ಯಾರನ್ನು ತಗೊಳ್ಳದೇ ಇದ್ರೂ ನಡೀತಾ ಇತ್ತು. ಬಟ್ ಪ್ಲೇಯಿಂಗ್ 11ನಲ್ಲಿ ಮೇನ್ ಬೌಲರ್ ಅಂತ ಇಬ್ಬರೇ ಇದ್ದಿದ್ದರಿಂದ ಒಂದು 3 ಜನ ಆದರೂ ಒಳ್ಳೆಯ ಬೌಲರ್ಸ್ನ ಹುಡುಕಬೇಕಾಗಿತ್ತು. ಬಟ್ RCB ಏನು ಮಾಡ್ತು? RCBಯ ಮೊದಲ ಖರೀದಿ ಅಲ್ಜಾರಿ ಜೋಸೆಫ್, ವಿಂಡೀಸ್ ಬೌಲರ್. ಅಲ್ಲರಿ, IPLನಲ್ಲಿ ಈ ಹಿಂದೆ ಮುಂಬೈ ಪರವಾಗಿ 6 ವಿಕೆಟ್ ತೆಗೆದಿದ್ರು ಅನ್ನೋದು ದೊಡ್ಡ ಸಾರ್ವಕಾಲಿಕ ದಾಖಲೆ ಇದೆ, ನಿಜ. ಅದನ್ನು ಬಿಟ್ಟರೆ ಅದಾದಮೇಲೆ IPLನಲ್ಲಿ ಇವರು 19 ಮ್ಯಾಚ್ ಆಡಿದ್ದಾರೆ, 20 ವಿಕೆಟ್ ತಗೊಂಡಿದ್ದಾರೆ, 28ರ ಆ್ಯಾವರೇಜ್, 9.19ರ ಎಕಾನಮಿ, 140+ ಸ್ಪೀಡ್ನಲ್ಲಿ ಬೌಲಿಂಗ್ ಮಾಡ್ತಾರೆ. 2022ರಲ್ಲಿ ಗುಜರಾತ್ ಟೈಟನ್ಸ್ ಇವ್ರನ್ನ 2.4 ಕೋಟಿಗೆ ತಗೊಂಡು ಮೊನ್ನೆ ಕೈಬಿಟ್ಟಿತ್ತು. ಹೀಗಾಗಿ ಇವರು ತಮ್ಮ ಬೇಸ್ ಪ್ರೈಸನ್ನು 1 ಕೋಟಿಗೆ ಇಟ್ಕೊಂಡಿದ್ರು. ಅಂಥವ್ರನ್ನ RCB ಬರೋಬ್ಬರಿ ಎಷ್ಟು ಕೊಟ್ಟಿದೆ ಗೊತ್ತಾ? 11.5 ಕೋಟಿ ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ. ಅಂದರೆ ತನ್ನ ಹತ್ರ ಇದ್ದ ದುಡ್ಡಲ್ಲಿ ಅರ್ಧಕ್ಕರ್ಧ ಹಣವನ್ನು ಅಲ್ಜಾರಿ ಜೋಸೆಫ್ ಮೇಲೆ ಸುರಿದು ಬಿಟ್ಟಿದೆ. ಇವರು ನಂತರ ತಗೊಂಡಿದ್ದು ಯಶ್ ದಯಾಳ್ರನ್ನ. ಇವರು ಎಂಥ ಪ್ರಚಂಡ ಆಟಗಾರ ಗೊತ್ತಾ? ಗುಜರಾತ್ ಬೇಡ ಅಂತ ಬಿಟ್ಟಿರೋ ಆಟಗಾರ. ಇವರ ಎಕಾನಮಿ 10 ಇದೆ. ಅದು ಅಹಮದಾಬಾದ್ ಗ್ರೌಂಡ್ನಲ್ಲಿ 14 ಮ್ಯಾಚ್ನಲ್ಲಿ 13 ವಿಕೆಟ್ ತಗೊಂಡಿದ್ದಾರೆ. ಇವ್ರನ್ನ ಬರೋಬ್ಬರಿ 5 ಕೋಟಿ ಕೊಟ್ಟು ತಗೊಳ್ತು. ಅಲ್ಲಿಗೆ 16 ಕೋಟಿ ಗಾನ್. ಉಳಿದಿದ್ದು 7 ಕೋಟಿ ಅಷ್ಟೇ. ಅದರಲ್ಲಿ ಕೊನೆಗೆ ಸಂತೆಯಲ್ಲಿ ಎಲ್ಲ ಖಾಲಿ ಆದಾಗ ನಾಳೆಗೆ ಅಡುಗೆಗೆ ಬೇಕೇ ಬೇಕು ಅಂತ ಉಳಿದಿದ್ದೆಲ್ಲ ತಗೊಂಡು ಹೋಗ್ತಾರಲ್ಲ, ಆ ರೀತಿ ಒಂದಿಷ್ಟು ಆಟಗಾರರನ್ನು ಆಯ್ಕೆ ಮಾಡಿಕೊಳ್ತು. ಅದರಲ್ಲಿ ಲಾಕಿ ಫರ್ಗ್ಯೂಸನ್, ಟಾಮ್ ಕರನ್ ಜೊತೆಗೆ ಸ್ವಪ್ನಿಲ್ ಸಿಂಗ್, ಸೌರವ್ ಚೌಹಾಣ್ ಅನ್ನೋ ಆಟಗಾರರು RCB ಸೇರಿಕೊಂಡ್ರು. ಇದರಲ್ಲಿ ಲಾಕಿ ಫರ್ಗ್ಯೂಸನ್ 150+ ಸ್ಪೀಡ್ನಲ್ಲಿ ಬಾಲ್ ಹಾಕೋ ಸಾಮರ್ಥ್ಯ ಹೊಂದಿದ್ದಾರೆ. ಆದರೆ IPLನಲ್ಲಿ ಆಲ್ರೆಡಿ ಟೆಸ್ಟೆಡ್ ಬೌಲರ್. ಈ ಆಕ್ಷನ್ನಲ್ಲೂ ಫಸ್ಟ್ ರೌಂಡ್ನಲ್ಲಿ ಅವ್ರನ್ನ ಯಾರೂ ತಗೊಂಡೇ ಇರಲಿಲ್ಲ. ಅವ್ರನ್ನ RCB ಬಹಳ ಖುಷಿಯಿಂದ ತಗೊಂಡಿದೆ. ಬಟ್ ಇದಿಷ್ಟೇ ನೋಡಿದ್ರೆ ನಮಗೆ RCB ಎಂಥ ಹೋಪ್ಲೆಸ್ ಮ್ಯಾನೇಜ್ಮೆಂಟ್ ಹೊಂದಿದೆ ಅಂತ ಗೊತ್ತಾಗಲ್ಲ.
ಮ್ಯಾನೇಜ್ಮೆಂಟ್ನ ಬ್ಲಂಡರ್ ಅರ್ಥ ಆಗಬೇಕು ಅಂದರೆ ಇಡೀ ಟೀಮ್ ಕಾಂಬಿನೇಷನ್ ಒಂದ್ಸಲ ನಾವು ಅಳೆದು ತೂಗಿ ನೋಡಬೇಕು. ಈ ಟೀಮ್ನಲ್ಲಿ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡಿ ನೀವು. ಫಾಫ್ ಡು ಪ್ಲೆಸಿಸ್ ಕ್ಯಾಪ್ಟನ್, ವಿರಾಟ್ ಕೊಹ್ಲಿ ಇದ್ದಾರೆ, ಆಮೇಲೆ ರಜತ್ ಪಟಿದಾರ್, ಗ್ಲೆನ್ ಮ್ಯಾಕ್ಸ್ವೆಲ್, ಕ್ಯಾಮರೂನ್ ಗ್ರೀನ್, ಮಹಿಪಾಲ್ ಲೋಂಗ್ರೋರ್, ದಿನೇಶ್ ಕಾರ್ತಿಕ್ ವಿಕೆಟ್ ಕೀಪರ್, ಕರಣ್ ಶರ್ಮಾ, ಅಲ್ಜರಿ ಜೋಸೆಫ್, ಮೊಹಮ್ಮದ್ ಸಿರಾಜ್, ಯಶ್ ದಯಾಳ್, ಅನುಜ್ ರಾವತ್. ಇಂಪ್ಯಾಕ್ಟ್ ಪ್ಲೇಯರ್ ಇರೋದ್ರಿಂದ 12 ಜನ ತೋರಿಸಿದ್ದೀವಿ. ಇಲ್ಲಿ 4 ಜನ ಅಷ್ಟೇ ಫಾರಿನ್ ಪ್ಲೇಯರ್ಸ್ ಇದ್ದಾರೆ. ಅದರಲ್ಲಿ ಡುಪ್ಲೆಸಿಸ್, ಮ್ಯಾಕ್ಸ್ವೆಲ್, ಗ್ರೀನ್ರನ್ನ ಕೈ ಬಿಡೋಕ್ಕಾಗಲ್ಲ. ತಗೊಂಡಿರೋದೇ ಎಲ್ಲ ಮ್ಯಾಚ್ ಆಡಿಸ್ಬೇಕು ಅಂತ ಇವ್ರನ್ನ, ಇಂಪಾರ್ಟೆಂಟ್ ಪ್ಲೇಯರ್ಸ್. ಸೊ ಇನ್ನು ಒಬ್ಬ ಫಾರಿನ್ ಪ್ಲೇಯರ್ನ ಮಾತ್ರ ಆಡಿಸ್ಲಿಕ್ಕೆ ಸಾಧ್ಯ. ಈ ಒಂದು ಜಾಗಕ್ಕೆ ಈಗ ಅಲ್ಜರಿ ಜೋಸೆಫ್, ರೀಸ್, ಟೋಪ್ಲಿ, ಲಾಕಿ ಫರ್ಗ್ಯೂಸನ್, ಟಾಮ್ ಕರನ್ 4 ಜನ ತಗೊಂಡಿದ್ದಾರೆ. ಇನ್ನೂ ಒಟ್ಟಾರೆಯಾಗಿ 3 ಸ್ಥಾನಕ್ಕೆ 9 ಫಾಸ್ಟ್ ಬೌಲರ್ಗಳನ್ನು ಹಾಕೊಂಡಿದೆ. 11 ಕೋಟಿ ಕೊಟ್ಟು ಅಲ್ಜರಿ ಜೋಸೆಫ್, 5 ಕೋಟಿ ಚಿಲ್ಲರೆ ಕೊಟ್ಟು ಯಶ್ ದಯಾಳ್ರನ್ನ ತಗೊಳಕ್ಕೆ ಇವರು ಡ್ರಾಪ್ ಮಾಡಿದ ಯಾರನ್ನ ಗೊತ್ತಾ, ಕೈ ಬಿಟ್ಟಿದ್ದು ಯಾರನ್ನ ಗೊತ್ತಾ? 7 ಕೋಟಿ 2 ಕೋಟಿ ಕೊಟ್ಟು ತಗೊಂಡಿದ್ದ ಜಾಶ್ ಹಜಲ್ವುಡ್, ಡೇವಿಡ್ ವಿಲ್ಲಿ ಅಂತ ಪ್ಲೇಯರ್ಸ್ ಅನ್ನ ತಗೊಳ್ಳೋದು ಇಂಥವ್ರನ್ನಂತ ಆಗಿದ್ರೆ ಹರ್ಷಲ್ ಪಟೇಲ್, ಹಜಲ್ವುಡ್, ಹಸರಂಗರನ್ನ ಬಿಡೋ ಅಗತ್ಯ ಏನಿತ್ತು? ಈಗ ತಗೊಂಡಿರೋಕ್ಕಿಂತ ಅವರೇ ಬೆಟರ್ ಇದ್ರು. RCBಲ್ ಮಾತ್ರ ಸಾಧ್ಯ ಈ ಥರದ್ದೆಲ್ಲ. ಈ ಸಲನು ಕಪ್ ನಮ್ದೆ. RCBಲ್ ಮಾತ್ರ ಸಾಧ್ಯ ಈ ಥರದ್ದೆಲ್ಲ. ಈ ಸಲನು ಕಪ್ ನಮ್ದೆ. ಅಲ್ಲದೆ ಈಗ ಟೀಮ್ನಲ್ಲಿ ಒಳ್ಳೆ ಸ್ಪಿನ್ನರ್ ಕೂಡ ಇಲ್ಲ. ಹಸರಂಗ ಬದಲು ಒಬ್ಬ ರಿಸ್ಟ್ ಸ್ಪಿನ್ನರ್ನ ತಗೋಬೇಕಾಗಿತ್ತು. ಅಂಥವ್ರು ಯಾರನ್ನೂ ತಗೊಂಡಿಲ್ಲ. ಹೀಗಾಗಿ ಈಗ ವಿಕೆಟ್ ಟೇಕಿಂಗ್ ಬೌಲರ್ಗಳೇ ಇಲ್ಲ. ಸಿರಾಜ್, ಅಲ್ಜರಿ, ಯಶ್ ದಯಾಳ್, ಕರಣ್ ಶರ್ಮಾ ಈಗ ಚಿನ್ನಸ್ವಾಮಿ ಅಂತ ಪಿಚ್ನಲ್ಲಿ ಬಾಲ್ ಮಾಡಿ RCBಯ ಟೋಟಲ್ಗಳನ್ನು ಡಿಫೆಂಡ್ ಮಾಡ್ಕೋಬೇಕು ಅಥವಾ ಎದುರಾಳಿಗಳನ್ನು ಕಟ್ ಹಾಕಬೇಕು. ಕನ್ನಡಿಗ ಶ್ರೇಯಸ್ ಗೋಪಾಲ್ ಮೂಲ ಬೆಲೆ 20 ಲಕ್ಷ ರೂಪಾಯಿ. ಮುಂಬೈನವ್ರು ತಗೊಂಡ್ರು ಅವ್ರನ್ನ 20 ಲಕ್ಷಕ್ಕೆ. RCB ಕಣ್ಣಿಗೆ ಕಾಣಲಿಲ್ಲ, ಇಂಟ್ರೆಸ್ಟೇ ತೋರಿಸ್ಲಿಲ್ಲ. ವಿಶ್ವಕಪ್ನಲ್ಲಿ ಸಖತ್ ಮಿಂಚಿದ್ದಂತಹ ದಕ್ಷಿಣ ಆಫ್ರಿಕಾದ ಪ್ರಚಂಡ ವೇಗಿ ಗೆರಾಲ್ಡ್ ಕೌಟ್ಜಿ ಬೆಂಕಿ ಬಾಲಿಂಗ್ ಮಾಡ್ತಿದ್ದಾರೆ. ಇವಾಗಲೂ ಕೂಡ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಸೌತ್ ಆಫ್ರಿಕಾ ಬರ ಹೈಯೆಸ್ಟ್ ವಿಕೆಟ್ ಟೇಕರ್, ಎರ್ರಬಿರಿ ಹಾಕ್ತಾರೆ. 5 ಕೋಟಿಗೆ ಮುಂಬೈ ಇಂಡಿಯನ್ಸ್ ತಗೊಂಡ್ರು ಅವ್ರನ್ನ. RCB ಆ ಕಡೆ ತಲೆನೇ ಹಾಕಲಿಲ್ಲ. ಅದು ಬಿಟ್ಟು ಕೋಲ್ಕತ್ತಾ ಸುನಿಲ್ ನರೈನ್, ವರುಣ್ ಚಕ್ರವರ್ತಿ ಅಂತಹ ಮಿಸ್ಟರಿ ಸ್ಪಿನ್ನರ್ಸ್ ಇದ್ರೂ ಕೂಡ 2 ಕೋಟಿಗೆ ಅಫ್ಘಾನ್ನ ಮುಜೀಬುರ್ ರೆಹಮಾನ್ರ ತಗೊಳ್ತು ಕೋಲ್ಕತ್ತಾ. RCB ಅವ್ರ ಕಡೆ ಮೂಸಿ ನೋಡಲಿಲ್ಲ. ಭಾರತದ ಯಂಗ್ ಫಾಸ್ಟ್ ಬೌಲರ್ ಕಾರ್ತಿಕ್ ತ್ಯಾಗಿ 60 ಲಕ್ಷ ಬೇಸ್ ಪ್ರೈಸ್ಗೆ ಗುಜರಾತ್ ಅವ್ರನ್ನ ಎತ್ಕೊಂಡ್ರು. RCB ಅವ್ರ ಕಡೆನೂ ಕಣ್ಣು ಹಾಕಿ ನೋಡ್ಲಿಲ್ಲ. ಇದು ಸಾಲದು ಅಂತ ಆರಂಭದಲ್ಲಿ ಕೈಯಲ್ಲಿರೋದು ಬರೀ 23 ಕೋಟಿ ಆದ್ರೂ ಕೂಡ ಪ್ಯಾಟ್ ಕಮಿನ್ಸ್ ಒಬ್ಬರನ್ನ ತಗೊಳಕ್ಕೆ 20 ಕೋಟಿ ತನಕ ನಮಗೆ ಬೇಕು ಅಂತ ಬಿಡ್ ಮಾಡ್ಕೊಂಡೇ ಹೋಗಿದ್ರು. 20 ಕೋಟಿ ತನಕ. ಒಂದು ವೇಳೆ ಅವಾಗೇನಾದರೂ ಹೈದರಾಬಾದ್ನವರು ಬ್ಯಾಕ್ಔಟ್ ಆಗಿಬಿಟ್ಟಿದ್ರೆ RCB ಪರಿಸ್ಥಿತಿ ಇನ್ನೂ ಶೋಚನೀಯ ಆಗಿ ಹೋಗ್ತಾ ಇತ್ತು. ಬರೀ ಪ್ಯಾಟ್ ಕಮಿನ್ಸ್ ಒಬ್ಬರನ್ನ ತಗೊಂಬರ್ಬೇಕಾಗಿತ್ತು. ಇವ್ರು 23 ಕೋಟಿಲಿ 20 ಕೋಟಿನ ಒಬ್ಬರಿಗೆ ಸೇರೋದು. ಒಟ್ಟಾರೆ RCB ಮ್ಯಾನೇಜ್ಮೆಂಟ್ ಹತ್ರ ಒಂದು ಸ್ಟ್ರಾಟಜಿ ಇದೆ ಅಂತ ಕಾಣಿಸೋದೇ ಇಲ್ಲ. ವಿಚಿತ್ರ ಅಂದರೆ ವಿಚಿತ್ರ ಇವ್ರದ್ದು. IPL ಶುರುವಾಗೋಕ್ಕೂ ಮುಂಚೆನೇ ಟೀಮ್ ಕ್ವಾಲಿಫೈಯರ್ಸ್ಗೆ ಹೋಗೋದೇ ಕಷ್ಟ ಅಂತ ಅನಿಸುತ್ತೆ. ಬ್ಯಾಟಿಂಗ್ನಲ್ಲಿ 250 ಹೊಡೆದ್ರೂ ಕೂಡ ಡಿಫೆಂಡ್ ಮಾಡ್ತಾರಾ ಅನ್ನೋ ಡೌಟ್ ಇದೆ. ಈ ಸಲ ಕೂಡ ಅದೇ ರೀತಿಯ ಪರಿಸ್ಥಿತಿ ಇದೆ. ಇದ್ರ ಬಗ್ಗೆ RCBಯ ಕಟ್ಟರ್ ಅಭಿಮಾನಿಗಳಾದ ಕನ್ನಡಿಗರು, ಈ ಸಲ ಕಪ್ ನಮ್ಮದೇ ಅಂತ ಹೇಳ್ಕೊಂಡು ಸಮಾಧಾನ ಮಾಡ್ಕೊಳ್ಳೋ ಕನ್ನಡಿಗರು, ನೀವೇನಂತೀರಿ? ನಿಮಗೆ ಅನಿಸುತ್ತೆ ಈ ಟೀಮ್ ಮ್ಯಾನೇಜ್ಮೆಂಟ್ ಬಗ್ಗೆ? ಕಾಮೆಂಟ್ ಮಾಡಿ ತಿಳಿಸಿ. ಕೊಹ್ಲಿನ ಏನ್ರಿ ಕ್ಯಾಪ್ಟನ್ ಒಂದು ಸಲನೂ ಗೆಲ್ಸ್ಕೊಳಕ್ಕಾಗಿಲ್ಲ ಅಂತೆಲ್ಲ ಬಯೋ ಟೈಮ್ನಲ್ಲಿ ಈ RCB ತಂಡದ ಮಾಲೀಕರು, ಮ್ಯಾನೇಜ್ಮೆಂಟ್ ಅವ್ರ ತಲೆಯಲ್ಲಿ ಏನು ಓಡ್ತಿದೆ ಅಂತಲೂ ಕ್ವಶನ್ ಮಾಡಬೇಕಲ್ಲ ಸ್ವಾಮಿ. ನಿಮಗೇನು ಅನಿಸ್ತಿದೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.